ಧ್ರುವಂ ತಥೋ ಮೇ ಕೃತ ದೇವಹೇಳನ ದುರತ್ತಯಂ ವ್ಯಸನಂ ನಾತಿ ದೀರ್ಘ ತದಸ್ತು ಕಾಮಂ ಅಘನಿಷ್ಕೃತಾಯ ಮೇ ಯಥಾ ನಗುರಿಯಂ ಪುನರೇವ ಮದ್ಧ. ನನಗೆ ಇಂಥ ದಂಡ ಆಗಬೇಕಲ್ಲ, ಇನ್ನೊಮ್ಮೆ ನಾನು ಇಂಥ ಪಾಪವನ್ನು ಜನ್ಮ ಜನ್ಮಾಂತರದಲ್ಲೂ ಮಾಡಿರಬಾರದು. ಅಂಥ ಶಾಪ, ಅಂಥ ದಂಡನೆ ನನಗಾಗಲಿ ಎಂಬುದಾಗಿ ಬೇಡ್ತಾನೆ ಪರೀಕ್ಷಿತ್. ಅಷ್ಟೊತ್ತಿಗೆ ಗೌರಮುಖ ಬಂದು ಸುದ್ದಿಯನ್ನು ಹೇಳಿದಾಗ ಬಹಳ ಸಂತೋಷವಾಯಿತು ಅಂತ ಹೇಳಿ, ಏಕಸ್ತಂಭ, ಗಂಗಾ ನದಿಯಲ್ಲೇನೆ ದಕ್ಷಿಣ ಭಾಗದಲ್ಲಿ, ಗಂಗಾ ನದಿಯ ಮಧ್ಯದಲ್ಲಿ ಒಂದು ದೊಡ್ಡದಾದಂತಹ ಒಂದು ಸ್ತಂಭವನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಪ್ರಾಸಾದವನ್ನು ಕಟ್ಟಿ ಆ ಪ್ರಾಸಾದದಲ್ಲಿ ತಾನು ಕೂಡ್ತಾನೆ. ಆ ಸ್ತಂಭವನ್ನು ಕಟ್ಟಿ ಪ್ರಾಸಾದವನ್ನು ನಿರ್ಮಾಣ ಮಾಡುವುದು ಯಾಕೆ ಅಂದರೆ ಅವರ ಮಂತ್ರಿಗಳಲ್ಲೇ ಮಾಡ್ತಾರೆ, ನಮ್ಮ ಪರೀಕ್ಷಿತ್ ರಾಜ ಉಳಿಯಲಿ. ನೀರಿನ ಮಧ್ಯದಲ್ಲಿ ಒಂದೇ ಸ್ತಂಭದಲ್ಲಿದ್ದರೆ ಆ ತಕ್ಷಕ ಹೋಗುವುದನ್ನು ನೋಡಿ ಅದನ್ನು ಕತ್ತರಿಸಿ ಹಾಕಲು ಸಾಧ್ಯವಾಗ್ತದೆ, ಪ್ರಯತ್ನ ಮಾಡೋಣ ಅಂತ ಹೇಳಿ ಮಂತ್ರಿಗಳಲ್ಲೇ ಇದನ್ನು ಮಾಡ್ತಾರೆ. ಮಹಾಭಾರತದಲ್ಲಿ ಹೇಳ್ತಾರೆ. ಪರೀಕ್ಷಿತ್ ರಾಜ ಮಾಡಿದ್ದಲ್ಲ ಅದು. ಪರೀಕ್ಷಿತ್ ರಾಜ ತಾನು ಪ್ರಾಯೋಪವೇಶಕ್ಕೆ ಕೂತ್ಕೊಂಡ. ತಪ್ಪು ಮಾಡಿದ್ದೇನೆ, ಶಿಕ್ಷೆ ಆಗಬೇಕು ನನಗೆ ಅನ್ನುವುದಕ್ಕಾಗಿ ನಿಶ್ಚಯ ಮಾಡಿಕೊಂಡು ಕೂತ್ಕೊಂಡ. ಪ್ರಾಯೋಪವೇಶಕ್ಕೆ ಕೂತಾಗ ಆ ಪರೀಕ್ಷಿತ್ ರಾಜನ ಪುಣ್ಯ ನೋಡಿ. ಕೆಲವರು ಉಪವಾಸ ಮಾಡಿದರೆ ಮೀಡಿಯಾದವರು ಫೋಟೋ ತಕ್ಕೊಂಡು ಹೋಗ್ತಾರೆ. ಸಾಯೋದಕ್ಕೆ ಉಪವಾಸ ಮಾಡ್ತಾ ಇದ್ದಾನೆ, ಸಾಯೋದಕ್ಕೆ ಉಪವಾಸ ಮಾಡ್ತಾ ಇದ್ದಾನೆ, ತೆಲಂಗಾಣವನ್ನು ಮುಕ್ತಿ ಮಾಡಬೇಕು ಅಂತ ಉಪವಾಸ ಮಾಡ್ತಾ ಇದ್ದಾನೆ, ಫೋಟೋ ತಕ್ಕೊಂಡು ಹೋಗ್ತಾರೆ. ಆದರೆ ಪರೀಕ್ಷಿತ್ ರಾಜ ಉಪವಾಸ ಮಾಡಿದ್ದಕ್ಕೆ ಋಷಿಗಳೆಲ್ಲ ಬಂದರು. ಸಾಕ್ಷಾತ್ ವೇದವ್ಯಾಸ ದೇವರು ಬಂದರು, ಪರಶುರಾಮ ದೇವರು ಬಂದರು, ಶುಕಾಚಾರ್ಯರು ಬಂದರು, ಭಾಗವತವನ್ನು ಶ್ರವಣ ಮಾಡಿಸಿ. ಪುಣ್ಯವಂತನಾದರೆ ಈ ತರಹ ಪುಣ್ಯದ ಜನರೆಲ್ಲ ಒದಗಿ ಬರ್ತಾರೆ. ಪಾಪವಂತನಾದರೆ ಪಾಪದ ಜನರೇ ತನಗೆ ಸಿಗ್ತಾರೆ. ಮನುಷ್ಯ ಪುಣ್ಯವಂತನಾಗಬೇಕು. ಪರೀಕ್ಷಿತ್ ರಾಜ ಧರ್ಮವನ್ನು ಮಾಡಿ 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 ಪ್ರಾಯೋಪವೇಶಕ್ಕೆ ಕೂತಾಗ ಋಷಿಗಳೆಲ್ಲರೂ ಬರ್ತಾರೆ. ಅಹೋವಯಂ ಧನ್ಯತಮಾನ್ ನೃಪಾಣಂ ಮಹತ್ತಮಾನುಗ್ರಹಣೀಯ ಶೀಲಾ ರಾಜ್ಞಾಂ ಕುಲಂ ಬ್ರಾಹ್ಮಣ ಪಾದ ಶೌಚಂ ಆರಾಧ್ವಿಸೃಷ್ಟಂ ಬತ ಗರ್ಹ್ಯ ಕರ್ಮ. ಬ್ರಾಹ್ಮಣರ ಪಾದ ಪ್ರಕ್ಷಾಲನೆಯನ್ನು ಮಾಡಿದ ಮೇಲೆ ಆ ಪಾದ ಪ್ರಕ್ಷಾಲನೆಯ ನೀರನ್ನು ಎಲ್ಲೋ ಒಂದು ಕಡೆಗೆ ಹೊರಗೆ ಅಂಗಳದಲ್ಲಿ ಹಾಕ್ತಾರೆ, ಪಾದ ಪ್ರಕ್ಷಾಲನೆಯ ನೀರನ್ನು. ಆದರೆ ಈ ಪಾಪಿಷ್ಠನಾದ ವ್ಯಕ್ತಿಯನ್ನು ಆ ಪಾದ ಪ್ರಕ್ಷಾಲನೆ ಹಾಕುವ, ನೀರು ಹಾಕುವ ಸ್ಥಳದಲ್ಲೂ ಪಾಪಿಷ್ಠನಾದ ವ್ಯಕ್ತಿಯನ್ನು ಕುಡಿಸುವುದಿಲ್ಲ, ಅವನನ್ನು ದೂರ ಹಟ್ಟುತ್ತಾರೆ. ಆದ್ದರಿಂದ ಬ್ರಾಹ್ಮಣರ ವಿರೋಧಿಯಾಗಿರತಕ್ಕಂತಹ ನೀಚರು ಎಂದೆಂದಿಗೂ ಒಂದೆರಲ್ಲ, ಪೂಜ್ಯರಲ್ಲ, ಗೌರವಾರ್ಹರಲ್ಲ. ಅಂಥ ಕುಲ ರಾಜಕುಲ ಎಷ್ಟೋ ರಾಜರ ಮನೆತನಗಳಲ್ಲಿ ಈ ತರಹ ಆಗಿವೆ. ಹೀಗಿದ್ದರೂ ನಾನು ನನ್ನ ಕುಲದ ಮೇಲೆ ತಾವೆಲ್ಲ ಬ್ರಾಹ್ಮಣರು, ಋಷಿಗಳು, ಮಹನೀಯರು ಅನುಗ್ರಹ ಮಾಡುವುದಕ್ಕಾಗಿ ಬಂದಿದ್ದೀರಲ್ಲ, ಎಂಥ ಭಾಗ್ಯ ನನ್ನದು ಎಂದಾಗಿ ಪರೀಕ್ಷಿತ್ ರಾಜ ಅವರೆಲ್ಲರನ್ನ ಸ್ವಾಗತಿಸಿ ಸತ್ಕರಿಸ್ತಾನೆ. ಅಹೋ ವಯಂ ಧನ್ಯತಮಾ ನೃಪಾಣಾಂ ಮಹತ್ತಮಾನುಗ್ರಹಣೀಯ ಶೀಲಾ ರಾಜ್ಞಾಂ ಕುಲಂ ಬ್ರಾಹ್ಮಣ ಪಾದ ಶೌಚಂ ಆರಾಧ್ವಿಸೃಷ್ಟಂ ಬತ ಗರ್ಹ್ಯ ಕರ್ಮ. ಇದಕ್ಕೆ ಎರಡು ಅರ್ಥಗಳು. ಇನ್ನೊಂದು ಪಾಠದಲ್ಲಿ ಮತ್ತೊಂದು ಅರ್ಥವೂ ಇದೆ. ಯಾರು ಬ್ರಾಹ್ಮಣರ ಪಾದ ಶೌಚವನ್ನು, ಪಾದ ಪ್ರಕ್ಷಾಳನೆಯನ್ನು ಎಂದೆಂದಿಗೂ ಮಾಡಿಲ್ಲವೋ ಅಂಥವರು ನೀಚರು ಅನ್ನುವ ಅರ್ಥವೂ ಇದೆ. ಭಾಗವತವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ತುಂಬ ಶ್ರಮ ಪಡಬೇಕಾಗ್ತದೆ. ಶ್ರಮ ಪಡದೇ ಇದ್ದರೆ ಭಾಗವತ ತಿಳಿಯುವುದಿಲ್ಲ. ಸಾಮಾನ್ಯವಾಗಿ ಭಾಗವತದ ಬಗ್ಗೆ ಲೆಕ್ಕ ಏನು ಅಂದರೆ, ಭಾಗವತ ಪುರಾಣ ಓದಿ ತಿಳಿಬೋದು, ಯಾದವಾರ್ಯರ ಟಿಪ್ಪಣಿ ಓದಿ ತಿಳಿಬೋದು. ಏನದು? ಒಂದೊಂದು ಶಬ್ದದ ಕೃತ್ಯವನ್ನು ಹೇಳುವುದಕ್ಕೆ ಹೊರಟ್ರೆ ಅದ್ಭುತವಾಗಿರ್ತದೆ. ಯಾದವಾರ್ಯರ ಕ್ರಮ ಏನು ಅಂದರೆ ಸ್ವಲ್ಪ ವಿಚಿತ್ರವಾಗಿದೆ. ಯಾದವಾರ್ಯರ ಕ್ರಮವೇನು ಅಂದರೆ ಬಹಳ ಸೈಲೆಂಟ್. ಅವು ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರ ಕೊಡೋದು, ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರ ಕೊಡೋದು, ಹೀಗೆ ಎಲ್ಲ ಕಡೆ ಮಾಡೋದಿಲ್ಲ. ಎಲ್ಲೋ 4 ಕಡೆಗೆ ಮಾಡ್ತಾರೆ. ಆದರೆ 400 ಕಡೆಗೆ ಪ್ರಶ್ನೆಯನ್ನೇ ಮಾಡಿಕೊಳ್ಳದೆ ಶ್ರೀಮದಾಚಾರ್ಯರ ಋಗ್ಭಾಷ್ಯದ ಮಾತನ್ನು, ಗೀತಾಭಾಷ್ಯದ ಮಾತನ್ನು, ಅನುವ್ಯಾಖ್ಯಾನದ ಮಾತನ್ನು, ಬ್ರಹ್ಮಸೂತ್ರದ ಮಾತನ್ನು, ತತ್ವಪ್ರಕಾಶಿಕೆಯಲ್ಲಿ ಬಂದ ವಾಕ್ಯವನ್ನು, ಯಾವುದೋ ಧರ್ಮಶಾಸ್ತ್ರದ ವಚನಗಳನ್ನು, ವೇದಾದಿಗಳಲ್ಲಿ ಬಂದ ವಿಷಯವನ್ನು, ಮಹಾಭಾರತಾದಿಗಳ ಬಂದಂತಹ ಸಚ್ಚಾಸ್ತ್ರದ ವಿಷಯವನ್ನು ತಾವು ತಮ್ಮ ತಲೆಯಲ್ಲಿ ಅದನ್ನು ಸ್ಮರಣಕ್ಕೆ ತಂದುಕೊಂಡು ಆಲೋಚನೆ ಮಾಡಿ ಆ ವಾಕ್ಯಕ್ಕೆ ಸೈಲೆಂಟಾಗಿ ಅರ್ಥ ಬರೆದು ಬಿಡ್ತಾರೆ. ಹಾಗಾಗಿ ನಮಗೆ ಆ ಸೈಲೆಂಟಾಗಿ ಬರೆಯುವ ಅರ್ಥ ಏನಿದೆ ನೋಡಿ, ಅದರ ಮಹತ್ವ ನಮಗೆ ತಿಳಿಯುವುದಿಲ್ಲ. ಯಾವುದೇ ಅಂಥ ಏನು ವಿಶೇಷ ಇಲ್ಲ.
ಸುಡುಗಾಡು ನಮಗೆ ಈ ಸೆನ್ಸೇಷನಲ್ ಸೆನ್ಸಿಟಿವ್ ಆದಂತಹ ಈ ಸುದ್ದಿಗಳನ್ನೇ ಕೇಳಿ ಪೇಪರ್ಗಳಲ್ಲಿ ಓದಿ 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 ಈ ಸೆನ್ಸೇಷನಲ್ ಆಗದೇ ಇದ್ದಂತಹ ಪ್ರವಚನವನ್ನು ಕೇಳುವುದಕ್ಕೂ ಮನಸ್ಸಾಗುವುದಿಲ್ಲ. ಗಂಭೀರವಾದ ತತ್ವದ ಆಲೋಚನೆಯನ್ನು ಮಾಡುವಂತಹ ಪ್ರವಚನಗಳನ್ನು ಕೇಳಲಿಕ್ಕೆ ಮನಸ್ಸಾಗುವುದಿಲ್ಲ. ಏನೋ ಸೆನ್ಸೇಷನಲ್ ಆಗಿ ಭಾರಿ ಭಾರಿ ಹೇಳ್ತಿದ್ರು, ಅಬ್ಬಬ್ಬಾ ಅಂತನ್ನೋ ಹಾಗೆ ಮಾತಾಡಿದ್ರು. ಏನ್ರಿ ಪ್ರವಚನ? ಆ ಪ್ರವಚನದಿಂದ ಸಿಕ್ಕದ್ದು ಇವನಿಗೆ ಪರಟೆ. ನಾನು ತಮಾಷೆ ಮಾಡ್ತಾ ಇಲ್ಲ. ಟಿಪ್ಪಣಿಗಳಲ್ಲೂ ಇದೇ ತರಹ ಯಾದವಾರ್ಯರು ಅಷ್ಟು ಗಂಭೀರವಾಗಿ ಬರೀತಾರೆ. ಆ ಒಂದು ವಾಕ್ಯವನ್ನು ಇಡುವಾಗ ಅದರ ಹಿಂದೆ ಒಂದು ತಿಂಗಳಿನ ಚಿಂತನವಿದೆ ಅವರಿಗೆ. 70-80 ವರ್ಷದ ಆಲೋಚನೆ ಇದೆ. ಅಷ್ಟೆಲ್ಲ ಆಲೋಚನೆಯನ್ನು ಮಾಡಿ ಒಂದು ಶಬ್ದಕ್ಕೆ ಒಂದರ್ಥವನ್ನು ಮಾಡಿ ಹೇಳಿ ತಾವು ಮುಂದೆ ಹೋಗ್ತಾರೆ. ಆದರೆ ಹೇಳುವಾಗ ಈ ಕಾರಣಕ್ಕಾಗಿ ಹೇಳಿದೆ ಅಂತ ಹೇಳಿ ಅದರ ಹಿಂದಿನ ಮುಂದಿನ ಪೂರ್ವ ಉತ್ತರ ಪಕ್ಷಗಳನ್ನೆಲ್ಲ ವಿವರಿಸುವುದಿಲ್ಲ. ವಿವರಿಸದೇ ಇದ್ದದ್ದರಿಂದ ನಮಗೆ ಅರ್ಥವಾಗುವುದಿಲ್ಲ. ಓದುವಾಗ ಓದಿಕೊಂಡು ಹೋಗಿಬಿಡ್ತೇವೆ. ದುರ್ದೈವಿಗಳಿಗೆ ಆ ಗಣಿಯಲ್ಲಿರುವಂತಹ ಕೆಳಗಿರುವ ಮುತ್ತು ಸಿಗುವುದಿಲ್ಲ, ಸಮುದ್ರದ ಮೇಲೆ ತೇಲುವ ಹುಲ್ಲು ಕಡ್ಡಿ ಮಾತ್ರ ಸಿಗ್ತದೆ. ಯಾದವಾರ್ಯರ ಟಿಪ್ಪಣಿ ಅಷ್ಟು ಆಳ. ಅದರ ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ, ಬಹಳ ಶ್ರಮ ಬೇಕದಕ್ಕೆ. ಶ್ರಮ ಅಂದರೆ ಏನಲ್ಲ. ಶ್ರೀಮದಾಚಾರ್ಯರು ತಮ್ಮ ಮಾತನ್ನು ಹೇಳ್ತಾರೆ, ತಮ್ಮ ತಾತ್ಪರ್ಯ ನಿರ್ಣಯದ ಸಲುವಾಗಿ ಹೇಳ್ತಾರೆ. ಶ್ರೀಮದಾಚಾರ್ಯರು ಸ್ವತಃ ತಮ್ಮ ತಾತ್ಪರ್ಯ ನಿರ್ಣಯಕ್ಕಾಗಿ ಹೇಳ್ತಾರೆ. ಇಬ್ಬರು 2 ಗುಣಗಳಿದ್ದ ವ್ಯಕ್ತಿಗಳಿಗೆ ನನ್ನ ತಾತ್ಪರ್ಯ ನಿರ್ಣಯದಲ್ಲಿ ಪ್ರೀತಿ. ನನ್ನ ತಾತ್ಪರ್ಯ ನಿರ್ಣಯವನ್ನು ಓದಿದಾಗ ಆನಂದವಾಗುವುದು ಇಬ್ಬರಿಗೆ. ಉದೀರ್ಣ ವಿದ್ಯಾಹ, ಶ್ರೇಷ್ಠವಾಗಿ ಪುರಾಣವನ್ನು, ಧರ್ಮಶಾಸ್ತ್ರವನ್ನು, ಮಹಾಭಾರತವನ್ನು, ರಾಮಾಯಣವನ್ನು, ಪಂಚರಾತ್ರವನ್ನು, ವೇದಗಳನ್ನು ಓದಿದ, ಅಧ್ಯಯನ ಮಾಡಿದ, ನಾನಾ ವಿಧವಾದಂತಹ ತರ್ಕಾಶಾಸ್ತ್ರಗಳನ್ನು ಓದಿ ತತ್ವವನ್ನು ನಿರ್ಣಯ ಮಾಡಿಕೊಂಡಂತಹ ಯಾವ ಜನರಿದ್ದಾರೋ, ಅಥವಾ ತತ್ವ ನಿರ್ಣಯವಾಗದೆ ಪರದಾಡುವ, ಒದ್ದಾಡುವ, ಕಷ್ಟಪಡುವ ಜನರಿದ್ದಾರೋ ಅವರಿಗೆ ನನ್ನ ಮಾತುಗಳಲ್ಲಿ ಒಂದೊಂದು ಶಬ್ದದಿಂದ ಅವರಿಗೆ ಆನಂದವಾಗದೆ. ಬಾಯಾರಿದವನಿಗೆ ನೀರಿನ ಬೆಲೆ ಎಷ್ಟಿದೆ ಅಷ್ಟು ಬಾಯಾರದೇ ಇದ್ದವನಿಗೆ ಇರುವುದಿಲ್ಲ. ಆದ್ದರಿಂದ ಉದೀರ್ಣ ವಿದ್ಯರಾದ ಮಹಾವಿದ್ಯಾವಂತರಿಗೆ, ವಿಷ್ಣುಪಾದ ಭಕ್ತರಿಗೆ ನನ್ನ ತಾತ್ಪರ್ಯ ನಿರ್ಣಯದಲ್ಲಿ ಆನಂದವಾಗತ್ತೆ. ಈ ಮಾತು ಶ್ರೀಮನ್ಯಾಯ ಸುಧಾ, ತತ್ವಪ್ರಕಾಶಿಕ ಇತ್ಯಾದಿ ಟೀಕಾಗ್ರಂಥಗಳಿಗೆ ಹಾಗೂ ಮಹಾಮಹಾನುಭಾವರ ಟಿಪ್ಪಣಿ ಗ್ರಂಥಗಳಿಗೂ ಇದು ಸಮಾನ. ತತ್ರಾಪಿ ಶ್ರೀಮದಾಚಾರ್ಯರ ಸೂತ್ರಭಾಷ್ಯ, ಅನುವ್ಯಾಖ್ಯಾನ, ಗೀತಾಭಾಷ್ಯ, ಉಪನಿಷದ್ಭಾಷ್ಯ, ಭಾಗವತ ತಾತ್ಪರ್ಯ, ತಾತ್ಪರ್ಯ ನಿರ್ಣಯ, ದಶಪ್ರಕರಣಗಳು, ಯಾವ ಗ್ರಂಥದ 2 ಅಕ್ಷರದಲ್ಲೂ ಇದು ಸತ್ಯವಾದ ಮಾತು, ಸತ್ಯವಾದ ಮಾತು, ಸತ್ಯವಾದ ಮಾತು. ಪರಮಾನಂದವಾಗ್ತದೆ, ಪರಮಾನಂದವಾಗುವಂಥ. ಆಚಾರ್ಯರು 2 ಶಬ್ದವನ್ನಾಡಿದ್ರೂ ಕೂಡ ತತ್ಸಜಾತೀಯವಾದ ಇಡೀ ಜಗತ್ತನ್ನು ಅದರೊಳಗೆ ಹೆಣೆದಿಟ್ಟಿರ್ತಾರೆ. ಸೂತ್ರನಾಮಕರಾದ ವಾಯುದೇವರು ತನ್ನ ದಾರದಲ್ಲಿ, ಆ ಶಬ್ದದ ದಾರದಲ್ಲಿ ಹೆಣೆದಿಟ್ಟಿರ್ತಾರೆ. 2 ಶಬ್ದದಲ್ಲಿ, 2 ಶಬ್ದದಲ್ಲಿ ಹೆಜ್ಜೆ ಹೆಜ್ಜೆಗೆ, ಹೆಜ್ಜೆ ಹೆಜ್ಜೆಗೆ ಈ ಮಾತು ತೋರ್ತದೆ. ಅಂಥ ವ್ಯಾಖ್ಯಾನಗಳನ್ನು ನಾವು ಪಡೆದಿದ್ದೇವೆ, ಭಾಗ್ಯವಂತರು ನಾವು. ಹಾಗಾಗಿ ಭಗವಂತನ ಅವನ ಹತ್ರ ಋಷಿಗಳೆಲ್ಲ ಬಂದಿದ್ದಾರೆ, ಮಹಾ ಋಷಿಗಳು. ನಾನು ಈಗ ಪ್ರಾಯೋಪವೇಶಕ್ಕೆ ಕೂತಿದ್ದೇನೆ. ನನ್ನ ಹತ್ರ ಎಲ್ಲ ಋಷಿಗಳು ಬರಲಿ, ಬ್ರಾಹ್ಮಣರು ಬರಲಿ, ಗಂಗಾದೇವಿ ಬರಲಿ. ಗಂಗಾದೇವಿಯ ಮಧ್ಯದಲ್ಲೇ ಕೂತಿದ್ದಾನೆ. ಗಂಗಾಯಾಂ ಉದಕೆ ಏವ ಕಿಂಚಿತ್ ದಕ್ಷಿಣ ಭಾಗೆ ಪ್ರಾಸಾದೆ ತಥಾ ಹಿ ಮಹಾಭಾರತೆ. ಗಂಗಾದೇವಿ ಬರಲಿ. ದ್ವಿಜೋಪಸೃಷ್ಟ ಕುಹಕಸ್ತಕ್ಷಕೋವ ದಶತ್ವಲಂ ಗಾಯತ ವಿಷ್ಣುಗಾಥಾ. ವಿಷ್ಣುವಿನ ಗಾಥೆಯನ್ನು ಹಾಡಿಯಪ್ಪ, ಕೇಳ್ತೇನೆ ನಾನು. ಅದನ್ನು ಕೇಳಿ ಪವಿತ್ರನಾಗ್ತೇನೆ, ಶುದ್ಧನಾಗ್ತೇನೆ, ಅಭಿಮಾನ ತೊರಿತೇನೆ. ತಕ್ಷಕ ಬಂದು ಕಚ್ಚಿದ್ರೆ ಏನಾಗುತ್ತೆ? ನಾನು ಯಾವುದರ ಮೇಲೆ ಅಭಿಮಾನ ಮಾಡಿಲ್ಲವೋ ಅಂತಹ ದೇಹ ಬಿದ್ದು ಹೋಗುತ್ತೆ. ಹೋಗಲಿ, ಅಭಿಮಾನವೇ ಇಲ್ಲ, ನನಗೇನು ದುಃಖ. ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿ ಪ್ರಸಂಗಶ್ಚ ತದಾಶ್ರಯೇಶು ಮಹತ್ಸು ಯಾಂ ಉಪಯಾಮಿ ಸೃಷ್ಟಿಂ ಮೈತ್ರ್ಯಸ್ತು ಸರ್ವತ್ರ ನೆಮೋದ್ವಿಜೇಭ್ಯ. ನನ್ನದೊಂದೇ ಪ್ರಾರ್ಥನೆ,
ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ. ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವೆನೆಂಬ ಸುಜ್ಞಾನವನ್ನು ಕರುಣಿಸುವುದು ಎಮಗೆ ಮಹಾನುಭಾವ. ಮುಹುರ್ಮುಹು ಪ್ರಾರ್ಥಿಸುವೆ ಇನಿತಿಂದು ಎಂಬಂತೆ ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿ. ಅನಂತನಾದ ಪರಮಾತ್ಮನಲ್ಲಿ ನನಗೆ ರತಿ. ತದಾಶ್ರಯೇಶು ಪ್ರಸಂಗ. ಅವರ ಭಕ್ತರು ಯಾರಿದ್ದಾರೋ ಅವರಲ್ಲಿ ಪ್ರಕೃಷ್ಟವಾದ ಸಂಘ. ಶ್ರವಣ, ಮನನ, ನಿಧಿಧ್ಯಾಸನ, ಭಕ್ತಿ, ಸೇವೆ, ಉಪಾಸನೆ, ಆ ಎಲ್ಲ ಗುರುಗಳ ವಿಶೇಷವಾದ ಸೇವೆಯಾಗುವಂತೆ ನನಗಾಗಬೇಕು. ನಾನು ಯಾವುದೇ ಜನ್ಮಕ್ಕೆ ಹೋಗಲಿ, ಯಾಮ್ಯಾಂ ಉಪಯಾಮಿ ಸೃಷ್ಟಿಂ, ಅಲ್ಲೆಲ್ಲ ಕಡೆಗೂ ಕೂಡ ಮೈತ್ರಿ ಅಸ್ತು. ಸಜ್ಜನರಲ್ಲಿ ಮೈತ್ರಿ, ಉತ್ತಮರಲ್ಲಿ ಸೇವೆ, ಭಗವಂತನಲ್ಲಿ ಭಕ್ತಿ, ಇದು ನನಗಿರಲಿ. ಎಲ್ಲ ಬ್ರಾಹ್ಮಣರಿಗೆ ಅನಂತ ನಮಸ್ಕಾರ. ಪ್ರಾರ್ಥನೆ ಮಾಡಿ ಎಂದರು. ಇದನ್ನು ಬೇಡಿಕೊಳ್ಳಿ. ಭಗವಂತನಲ್ಲಿ ಭಕ್ತಿ, ಸಜ್ಜನರ ಸಮಾಗಮ, ಮಹಾತ್ಮರಲ್ಲಿ ಮೈತ್ರಿ, ಇವು ಮೂರನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡುವಂತ ಬೇಡಿಕೊಳ್ಳಿ. ಎಂಥ ಅದ್ಭುತವಾದ ಪ್ರಾರ್ಥನೆ. ಎಲ್ಲ ಋಷಿಗಳು ಬರ್ತಾರೆ, ಅವರೆಲ್ಲರ ಸ್ವಾಗತವನ್ನು ಮಾಡ್ತಾನೆ, ಕೂಡಿಸ್ತಾನೆ. ಏನು ಬಹಳ ಇಲ್ಲ, ನಮಸ್ಕಾರ ಮಾಡಿದ್ದು ಮಾತ್ರ, ಕೂಡಿಸ್ತಾನೆ. ಅಷ್ಟರಲ್ಲಿ ಶುಕಾಚಾರ್ಯರು ಬರ್ತಾರೆ. 16 ವರ್ಷದ ಹುಡುಗನಂತೆ ತೋರ್ತಾ ಇದ್ದಾರೆ, ನಗ್ನರಾಗಿದ್ದಾರೆ. ಚೆಲುವ ಅಂದರೆ ಚೆಲುವ, ತೀಡಿದ ಮುಖ, ಸುಂದರ ಕಣ್ಣು, ಭಾರೀ ಉತ್ತಮ ಫಲ ಹಣೆ, ಸುಂದರವಾದಂತಹ ತಲೆ, ಬಾಹುಗಳು ತುಂಬಿಕೊಂಡಿವೆ, ದಷ್ಟಪುಷ್ಟರಾಗಿದ್ದಾರೆ. ಊಟ ಮಾಡಿದ್ದು ಅಲ್ಪ, ಬ್ರಹ್ಮಜ್ಞಾನದಿಂದ ಪುಷ್ಟಿ. ಅಂಥ ಆ ಶುಕಾಚಾರ್ಯರು ಒದಗಿ ಬಂದಿದ್ದಾರೆ. ಚಾರುವಾಯತ ಅಕ್ಷ ಉನ್ನಸ ತುಲ್ಯ ಕರ್ಣಂ ಸುಭ್ರು ಆನನಂ. ಸುಂದರವಾದ ಮೂಗು, ಚಂದವಾದ ಕಿವಿಗಳು, ಉತ್ತಮವಾದ ಹುಬ್ಬುಗಳು, ಧನುಸ್ಸಿನಂತೆ ಇರುವ ಹುಬ್ಬುಗಳು, ಏನು ಸುಂದರ. ಕಂಭು ಸುಜಾತ ಕಂಠಂ ನಿಗೂಢಜತ್ವಂ ಪೃಥುತುಂಗ ವಕ್ಷಸಂ ಆವರ್ತನಾಭಿಂ ವಲಿವಲ್ಗೂದರಂಚ ದಿಗಂಬರಂ ವಕ್ರ ವಿಕಿರಣಕೇಶಂ. ಗುಂಗುರು ಕೂದಲುಗಳು, ಇದು ಬೇರೆ ಮತ್ತೆ ಪರಮಹಂಸರಿಗೆ. ಒಲಿವಲ್ಗೂದರ ವಕ್ರ ವಿಕಿರಣಕೇಶಂ ಪ್ರಳಂಬ ಬಾಹುಂ ಸಮರೋತ್ತಮಾಭಂ. ಪರಮಸುಂದರವಾದಂತಹ ಶುಕಾಚಾರ್ಯರು ಬಂದರಲ್ಲಿ. ಆಪೀಚ್ಯ ವಯೋಂಗ ಲಕ್ಷ್ಮಿಯ. 16 ವರ್ಷದ ತರುಣನಿಗೆ ಏನು ದೇಹದ ಕಾಂತಿ ಲಾವಣ್ಯಗಳಿರಬೇಕೋ ಅದರಿಂದ ಪರಿಪೂರ್ಣವಾಗಿ ಸಮೃದ್ಧರಾದ ಸಂಪನ್ನರಾದ ಅವರು ಬರ್ತಾ ಇದ್ದಾರೆ. ಸ್ತ್ರೀಣಾಂ ಮನೋದ್ಯಂ ರುಚಿರಸ್ಮತೇನ. ಸ್ತ್ರೀಯರಿಗೆ ಅವರ ಮುಖ ನೋಡಿದರೆ ಎಷ್ಟು ಚೆಲುವು ಅಂತ ಆಕರ್ಷಣೆಯಾಗಬೇಕು, ಅಂಥ ರೂಪ. ಪ್ರತ್ಯುತ್ಥಿತ ಮುನಯಶ್ಚಾಸನೇಭ್ಯ. ಅವರು ಬಂದ ತಕ್ಷಣಕ್ಕೆ ಎಲ್ಲರೂ ಎದ್ದು ನಿಂತರು. ಶುಕಾಚಾರ್ಯರು ಬಂದಾಗ ಜಗ್ಗನೆ ಎದ್ದು ನಿಂತಿದ್ದಾರೆ. ಆ ಶುಕಾಚಾರ್ಯರ ಪ್ರಭಾವವೇ ಮುದುಕರೆಲ್ಲ ಕೂತಿದ್ದಾರೆ, ಆದರೆ ಶುಕಾಚಾರ್ಯರು ಬಂದರೆ ಎಲ್ಲರೂ ಎದ್ದು ನಿಂತಾರೆ. ವೇದವ್ಯಾಸ ದೇವರು, ಬಾದರ ಪರಶುರಾಮ ದೇವರು, ಅವರು ಮಾತ್ರ ಕಾಲ ಮೇಲೆ ಕಾಲು ಹಾಕಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಶುಕಾಚಾರ್ಯರು ಬಂದರು, ಅವರಿಗೊಂದು ಆಸನವನ್ನು ಕೊಟ್ಟು ಕೂಡಿಸಿದ್ದಾರೆ. ಕೂತ್ಕೊಂಡು ಸವಿಷ್ಣುಲಾತೋ ಅತಿಥಯೇ ಆಗತಾಯ ತಸ್ಮೈ ಸಪರ್ಯಾಂ ಶಿರಸ ಅಜಹಾರ. ಶಿರಸ ಅಜಹಾರ, ತಲೆಯಿಂದ ಅವರಿಗೆ ಸಪರ್ಯ ಪೂಜೆಯನ್ನು ಮಾಡಿದ. ತಲೆಯಿಂದ ಪೂಜೆಯನ್ನು ಮಾಡ್ತಿರ್ತಾರೆ ಹೇಳಿ, ತಲೆ ತಿಕ್ತಿರ್ತಾರೆ ಯಾರಾದರೂ? ಅಲ್ಲ, ಶಿರಸ ನತ್ವ ಸಪರ್ಯಾಂ ಅಜಹಾರ. ಅಧ್ಯಾಹಾರ ಮಾಡಿಕೊಳ್ಳಿ. ನತ್ವ ಎನ್ನುವುದನ್ನು ಅಧ್ಯಾಹಾರ ಮಾಡಿಕೊಳ್ಳಿ. ಸವಿಷ್ಣುನಾಥೋ ಅತಿಥಯೇ ಆಗತಾಯ ತಸ್ಮೈ ಸಪರ್ಯಾಂ ಶಿರಸ ಅಜಹಾರ ತಥೋ ನಿವೃತ್ತ ಹ್ಯಬುಧ ಸ್ತ್ರೀಯೋರ್ಭಕಾ ಮಹಾಸನೆ ಸೋಪವಿವೇಶ ಪೂಜಿತಃ. ಅದಕ್ಕೆ ನಾನು ಹೇಳಿದೆ, ಭಾಗವತವನ್ನು ನಾನು ಯದ್ಯಪಿ ವೇಗದಿಂದ ಹೇಳಿದರು ಅಲ್ಲಲ್ಲಲ್ಲ, ಆದರೂ ಭಾಗವತದ ಯಾದವಾರ್ಯರ ಹಾಗೂ ತಾತ್ಪರ್ಯದ ಕೆಲವು ಮಾತುಗಳನ್ನು ಹೇಳುವುದು ಸಾಧ್ಯವಾಗಬಹುದು. ಆಗ ನೋಡಲಿಕ್ಕೆ ಅನುಕೂಲವಾಗ್ತದೆ ಅನ್ನುವುದಕ್ಕಾಗಿ ಅಲ್ಲಿ ಕೂತಿದ್ದಾರೆ ಎಂಥ ಮಹಾಜ್ಞಾನಿಗಳು. ಅವರಿಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಅಹೋ ಅದ್ಯ ವಯಂ ಬ್ರಹ್ಮನ್ ಸತ್ಸೇವ್ಯಾ ಕ್ಷತ್ರಬಂಧವ. ನಾವು ನಿಜವಾಗಿ ಪಾಪಿಷ್ಠರು, ಆದರೂ ಮಹಾಜ್ಞಾನಿಗಳಾದ ತಾವೆಲ್ಲರೂ ನಮಗೆ ಸೇವ್ಯರಾಗಿ ಸಂಸೇವ್ಯರಾಗಿ ನಮಗೆ ದೊರಕಿದ್ದೀರಲ್ಲ. ಯೇಷಾಂ ಸಂಸ್ಮರಣಾತ್ ಸದ್ಯ ಪುಂಸಃ ಸದ್ಯ ಶುದ್ಧಂತಿ ವೈಗ್ರಹ. ವಸಿಷ್ಠರು ಅಂತ ನಮಸ್ಕಾರ ಮಾಡಿಬಿಟ್ರೆ ಮುಗಿದೋಯ್ತು, ಈ ಎಲ್ಲ ಮನೆ ಪವಿತ್ರವಾಗಿ ಬಿಟ್ಟು. ಮನುಷ್ಯನಲ್ಲ, ಅವರ ಮನೆಗಳು ಪವಿತ್ರವಾಗಿ ಬಿಡುತ್ತದೆ. ವಸಿಷ್ಠಾದಿ ಋಷಿಗಳ ಸ್ಮರಣೆ ಮಾಡಿದರೆ, ನಾರದಾದಿಗಳ ಋಷಿಗಳ ಸ್ಮರಣೆ ಮಾಡಿದರೆ, ಯೇಷಾಂ ಸಂಸ್ಮರಣ ಪುಂಸಃ ಗ್ರಹ ಸದ್ಯ ಶುದ್ಧಂತಿ.
ಹೀಗಿರುವಾಗ ಕಿಂ ಪುನರ್ ದರ್ಶನ ಸ್ಪರ್ಶ ಪಾದ ಶೌಚ ಆಸನಾದಿವಿ, ಅವರ ಪಾದ ಪ್ರಕ್ಷಾಳನೆ ಮಾಡಿದಾಗ, ಆಸನ ಹಾಕಿ ಕೂಡಿಸಿದಾಗ, ಅವರಿಗೆ ದರ್ಶನ ಮಾಡಿ ಪಾದಸ್ಪರ್ಶವನ್ನು ಮಾಡಿದರೆ ಏನು ಪುಣ್ಯ ಬರಲಿಕ್ಕಿಲ್ಲ. ಸಾನ್ನಿಧ್ಯಾತ್ತೇ ಮಹಾಯೋಗಿನ್ ಪಾತಕಾನಿ ಮಹಾಂತಿಪಿ ಸದ್ಯೋ ನಶ್ಯಂತಿ. ವಿಷ್ಣು ಬಂದರೆ ದೈತ್ಯರೆಲ್ಲರೂ ಪಲಾಯನ ಮಾಡುವಂತೆ ನೀವು ಬಂದದ್ದಕ್ಕೆ ನಮ್ಮೆಲ್ಲ ಪಾಪಗಳ ಪರಿಹಾರವಾಗಿದೆ. ಆದರೂ ನನಗೆ ಕೆಲವು ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ. ಅತಃ ಪೃಚ್ಛಾಮಿ ಸಂಸಿದ್ಧಂ ಯೋಗಿನಂ ಪರಮಂ ಗುರುಂ ಪುರುಷಸ್ಯೇಹ ಯತ್ಕಾರ್ಯಂ ಮ್ರಿಯಮಾಣಸ್ಯ ಸರ್ವದಾ. ಸಾಯಬೇಕು ಅಂತ ಹೊರಟಂತಹ ವ್ಯಕ್ತಿ ಏನು ಮಾಡಬೇಕು ಹೇಳಿ. ಯಾರ ಮರಣ ಸಮೀಪದಲ್ಲಿ ಬಂದಿದೆಯೋ ಅವನು ಏನು ಮಾಡಬೇಕು, ಇದನ್ನು ಸ್ವಲ್ಪ ನಮಗೆ ತಿಳಿಸಿ. ಏನು ಶ್ರವಣ ಮಾಡಬೇಕು, ಏನು ಜಪ ಮಾಡಬೇಕು, ಯಾವ ಕರ್ಮವನ್ನು ಮಾಡಬೇಕು, ಯಾವುದನ್ನು ಸ್ಮರಿಸಬೇಕು, ಯಾವುದನ್ನು ಭಜಿಸಬೇಕು, ಅಥವಾ ಯಾವುದರ ಶ್ರವಣ ಮಾಡಬಾರದು, ಯಾವ ಜಪ ಮಾಡಬಾರದು, ಯಾವ ಕೆಲಸ ಮಾಡಬಾರದು, ಅದನ್ನು ನಮಗೆ ಹೇಳಿ ಅಂತ ಪರೀಕ್ಷಿತ್ ರಾಜನಿಗೆ ತನ್ನ ಮನಸ್ಸಿನ ಪ್ರಶ್ನೆಗಳನ್ನೆಲ್ಲವನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾನೆ ಉಪದೇಶವನ್ನು ಮಾಡುವುದಕ್ಕೆ. ಆಗ ಶುಕಾಚಾರ್ಯರು ದ್ವಿತೀಯ ಸ್ಕಂಧದಿಂದ ಉಪದೇಶವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.